ಫ್ರೆಂಡ್ಸ್, ನೀವು ಈ ಕೆಲಸಗಳನ್ನು 7 ದಿವಸ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಮ್ಮ ದೇಹದಲ್ಲಿರುವ ಎಲ್ಲ ರೋಗಗಳನ್ನು ಗುಣಪಡಿಸಿಕೊಳ್ಳಬಹುದು ಮತ್ತು ಎಲ್ಲರನ್ನು ಹಿಂದಕ್ಕೆ ಹಾಕಬಹುದು. ನಮಗೆ ರೋಗಗಳು ಬರಲು ಕಾರಣವೇನು ಮತ್ತು ಅದರ ಪರಿಣಾಮವನ್ನು ಮತ್ತು ಅವುಗಳನ್ನು ಗುಣಪಡಿಸುವ ಮಾರ್ಗಗಳನ್ನು ಈ ಕಥೆಯ ಮೂಲಕ ನಿಮಗೆ ತಿಳಿಸುತ್ತೇವೆ. ಕಥೆಯು ಬಹಳ ರೋಚಕವಾಗಿದೆ. ತಪ್ಪದೇ ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಿ. ಹಿಮಾಲಯದ ತಲಹಟ್ಟಿಯಲ್ಲಿ ವಾಸಿಸುತ್ತಿದ್ದ ಋಷಿಯ ಖ್ಯಾತಿಯು ದೂರದವರೆಗೆ ಹರಡಿತ್ತು, ಏಕೆಂದರೆ ಅವರು ಮನಸ್ಸಿನ ಶಕ್ತಿ ಮತ್ತು ಜನರ ನಂಬಿಕೆಯ ಶಕ್ತಿ ಮತ್ತು ಅವರ ಜೀವಶಕ್ತಿಯ ಶಕ್ತಿಯಿಂದ ಅವರು ದೊಡ್ಡ ರೋಗಗಳನ್ನು ಸಹ ಗುಣಪಡಿಸಬಹುದಾಗಿತ್ತು. ಅವರು ಇಲ್ಲಿಯವರೆಗೆ ಯಾವುದೇ ರೀತಿಯ ಔಷಧಗಳನ್ನು ಸೇವಿಸಿರಲಿಲ್ಲ. ಅವರು ದಿನಚರಿಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡುವ ಮೂಲಕ ಜನರ ಕಾಯಿಲೆಗಳನ್ನು ಹೋಗಲಾಡಿಸುತ್ತಿದ್ದರು. ಮತ್ತು ಒಂದು ದಿನ ಮುಂಜಾನೆ ಅಸ್ವಸ್ಥನೊಬ್ಬ ಋಷಿಯ ಬಳಿಗೆ ಬಂದನು ಮತ್ತು ನಾನು ಅನೇಕ ವೈದ್ಯರ ಬಳಿಗೆ ಹೋಗಿ ಅವರ ಔಷಧಿಗಳನ್ನು ತೆಗೆದುಕೊಂಡಿದ್ದೇನೆ ಎಂದು ಹೇಳಿದನು. ಆದರೂ ನನಗೆ ವಿಶ್ರಾಂತಿ ಇರಲಿಲ್ಲ. ಈಗ ನಾನು ವೈದ್ಯರು ಮತ್ತು ಅವರ ಔಷಧಿಗಳಿಂದ ಬೇಸತ್ತಿದ್ದೇನೆ. ಆದರೆ ಔಷಧಿ ಇಲ್ಲದೆ ನಿಮ್ಮ ಮನಸ್ಸಿನ ಶಕ್ತಿಯಿಂದ ಜನರ ಕಾಯಿಲೆಗಳನ್ನು ಗುಣಪಡಿಸುತ್ತೀರಿ ಎಂದು ನನ್ನ ಸ್ನೇಹಿತನೊಬ್ಬನು ನನಗೆ ಹೇಳಿದನು. ನೀವು ಸೂಚಿಸುವ ವಿಧಾನದಿಂದ ನಾನು ಗುಣಮುಖನಾಗಲು ಸಾಧ್ಯವೇ ಎಂದು ಕೇಳಿದನು. ಈ ವ್ಯಕ್ತಿಯ ಮಾತುಗಳನ್ನು ಕೇಳಿ ಮುನಿಗಳು ಮುಗುಳ್ನಕ್ಕು ಹೇಳಿದರು, ನಮ್ಮ ಮನವೇ ಜಗತ್ತಿನ ಶ್ರೇಷ್ಠ ವೈದ್ಯ ಎಂದು ಹೇಳುತ್ತಾರೆ. ಹಾಗೂ ನಮ್ಮ ದೇಹದಲ್ಲಿ ಇರುವ ಪ್ರಾಣಶಕ್ತಿಯು ದೊಡ್ಡ ದೊಡ್ಡ ರೋಗಗಳನ್ನು ಗುಣಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಶಕ್ತಿಯನ್ನು ಗುರುತಿಸುವ ಮತ್ತು ಸರಿಯಾದ ಸಮಯವನ್ನು ನೀಡುವ ಅವಶ್ಯಕತೆ ಇದೆ ಮತ್ತು ಕೆಲವು ನಿಯಮಗಳನ್ನು ಅನುಸರಿಸಬೇಕು ಎಂದು ಹೇಳುತ್ತಾರೆ. ಅಸ್ವಸ್ಥನು ಕೇಳಿದನು, ಮುನಿವರ್, ನೀವು ನನಗೆ ಯಾವ ನಿಯಮಗಳನ್ನು ಹೇಳುತ್ತೀರೋ ನಾನು ಅವುಗಳನ್ನು ಅನುಸರಿಸುತ್ತೇನೆ. ಕೇವಲ ನಿಯಮಗಳನ್ನು ಹೇಳಿ ಎಂದು ಹೇಳುತ್ತಾನೆ. ಆಗ ಮುನಿಗಳು, ಮಾನವನ ಮನಸ್ಸು ಬ್ರಹ್ಮಾಂಡದ ಅತ್ಯಂತ ವಿಶಿಷ್ಟ ಶಕ್ತಿಯುತ ಮತ್ತು ಅದ್ಭುತ ಸೃಷ್ಟಿಯಾಗಿದೆ ಎಂದು ಋಷಿಗಳು ಹೇಳುತ್ತಾರೆ. ಭರವಸೆ, ನಂಬಿಕೆಯ ಶಕ್ತಿಯಿಂದ ದೊಡ್ಡ ಕಾಯಿಲೆಗಳನ್ನು ಸಹ ನಿರ್ಮೂಲನೆ ಮಾಡುವ ಸಾಮರ್ಥ್ಯವನ್ನು ಮನಸ್ಸು ಹೊಂದಿದೆ. ಮಾನವನ ಮನಸ್ಸು ಸ್ವತಃ ಔಷಧದ ಅದ್ಭುತ ನಿಧಿಯಾಗಿದೆ. ಅಂತಹ ರಾಸಾಯನಿಕಗಳು ಮನುಷ್ಯರ ನಂಬಿಕೆ ಮತ್ತು ಶಕ್ತಿಯ ಮೇಲೆ ಎಲ್ಲಿ ಉತ್ಪತ್ತಿಯಾಗುತ್ತವೆ? ಹಾಗೂ ಯಾವುದೇ ಕಾಯಿಲೆಯಿಂದ ಮುಕ್ತರಾಗಲು ನಮಗೆಲ್ಲರಿಗೂ ಅಂತಹ ಸಹಜವಾದ ಅದ್ಭುತ ಕಾರ್ಯವಿಧಾನವಿದೆ. ಯಾವುದೇ ವ್ಯಕ್ತಿಯು ತನ್ನ ಭಾವನೆಗಳನ್ನು ಬದಲಾಯಿಸುವ ಮೂಲಕ ಸಕ್ರಿಯಗೊಳಿಸಬಹುದು, ಈ ರೋಗವನ್ನು ಗುಣಪಡಿಸಬಹುದು ಎಂದು ನಾವು ನಮ್ಮ ಮನಸ್ಸನ್ನು ಮನವರಿಕೆ ಮಾಡಿಕೊಂಡಾಗ ಅಂತಹ ರಾಸಾಯನಿಕಗಳು ನಮ್ಮ ಮೆದುಳಿನಿಂದ ಹೊರಬರಲು ಪ್ರಾರಂಭಿಸುತ್ತವೆ. ಯಾವುದೇ ಔಷಧವಿಲ್ಲದೆ ದೇಹದ ಕಾಯಿಲೆಗಳು ಗುಣವಾಗಲು ಪ್ರಾರಂಭಿಸುತ್ತವೆ ಮತ್ತು ಮನಸ್ಸಿನ ಶಕ್ತಿಯಿಂದ ದೇಹದ ಆತ್ಮದ ಶಕ್ತಿಯನ್ನು ಬಳಸಿಕೊಂಡು ಯಾವುದೇ ರೋಗವನ್ನು ಗುಣಪಡಿಸಲು ನೀವು ಈ ನಿಯಮಗಳನ್ನು ಅನುಸರಿಸಬೇಕು. ಅವುಗಳೆಂದರೆ, ಮೊದಲನೆಯ ನಿಯಮ ಮನಸ್ಸನ್ನು ಶಾಂತವಾಗಿಡಲು ಪ್ರಾರಂಭಿಸುವುದು. 99% ರೋಗಗಳು ಕೋಪದ ಅಥವಾ ಭಯದಿಂದ ಉಂಟಾಗುತ್ತವೆ ಮತ್ತು ಭಯದಿಂದ ಕೋಪವು ಹುಟ್ಟುತ್ತದೆ. ನಮ್ಮ ತೊಂದರೆಗಳಿಗೆ ಕಾರಣ ಒತ್ತಡ ಮತ್ತು ನಕಾರಾತ್ಮಕ ಆಲೋಚನೆಗಳು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿರಂತರ ಒತ್ತಡವು ದೇಹದಲ್ಲಿ ಅಸಮತೋಲನವನ್ನು ಉಂಟುಮಾಡುತ್ತದೆ ಮತ್ತು ದೇಹದಲ್ಲಿನ ಅಸಮತೋಲನವು ಅನೇಕ ರೋಗಗಳಿಗೆ ಕಾರಣವಾಗಬಹುದು. ಜನರು ಪ್ರತಿದಿನ ತಮ್ಮನ್ನು ಹೆದರಿಸುತ್ತಾರೆ. ಉದಾಹರಣೆಗೆ, ಯಾರಾದರೂ ಮನೆಗೆ ಬರಲು ತಡವಾದರೆ ನಾವು ಏನಾದರೂ ಸಂಭವಿಸಿದೆ ಎಂದು ಯೋಚಿಸಲು ಪ್ರಾರಂಭಿಸುತ್ತೇವೆ. ಅವನಿಗೆ ಅಪಘಾತವಾಗಿದೆಯೇ? ಜನರು ಸುಮ್ಮನೆ ಕುಳಿತಾಗಲೆಲ್ಲ ಅವರು ತಮ್ಮ ಜೀವನದಲ್ಲಿ ಕೆಟ್ಟದ್ದನ್ನು ಯೋಚಿಸುತ್ತಾರೆ.
ಹಾಗೂ ಅವನು ಯಾವಾಗಲೂ ಯಾವುದೋ ಅಥವಾ ಇನ್ನೊಂದು ವಿಷಯದ ಬಗ್ಗೆ ಒತ್ತಡದಲ್ಲಿರುತ್ತಾನೆ. ನಾವು ಯಾವಾಗ ಮದುವೆಯಾಗುತ್ತೇವೆಯೋ ಅಥವಾ ಯಾವಾಗ ಕೆಲಸ ಸಿಗುತ್ತದೆಯೋ ಅಥವಾ ಯಾವಾಗ ಮನೆ ಕಟ್ಟುತ್ತೇವೆಯೋ ಎಂದು ನನಗೆ ಗೊತ್ತಿಲ್ಲ, ನನಗೆ ಅದು ಗೊತ್ತಿಲ್ಲ, ನನಗೆ ಇದು ಗೊತ್ತಿಲ್ಲ ಎಂದು ಎಲ್ಲ ವಿಷಯಗಳ ಬಗ್ಗೆ ಯೋಚಿಸುತ್ತಾ ಜನರು ಭಯಪಡುತ್ತಾರೆ ಮತ್ತು ನಂಬುತ್ತಲೇ ಇರಿ. ಆದರೆ ಸಮಸ್ಯೆ ಎಂದರೆ ಉಪಪ್ರಜ್ಞೆ ಮನಸ್ಸು, ಕಲ್ಪನೆ ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸವನ್ನು ತಿಳಿದಿರುವುದಿಲ್ಲ. ನಾವು ಅಂತಹ ನಕಾರಾತ್ಮಕ ಆಲೋಚನೆಗಳನ್ನು ಹುಟ್ಟುಹಾಕಿದಾಗ ನಮ್ಮ ಉಪಪ್ರಜ್ಞೆ ಮನಸ್ಸು ಅವುಗಳನ್ನು ನಿಜವೆಂದು ಒಪ್ಪಿಕೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಅವನ ಮೇಲೆ ನಿಜವಾಗಿಯೂ ಒಂದು ಪರಿಪೂರ್ಣ ಕತ್ತಿ ನೇತಾಡುತ್ತಿದೆ ಎಂದು ಅವನು ಭಾವಿಸುತ್ತಾನೆ. ಇದು ಯಾವುದೇ ಸಮಯದಲ್ಲಿ ಅವರ ಆರೋಗ್ಯ, ಸಂಬಂಧಗಳು ಮತ್ತು ಜೀವನವನ್ನು ಹಾಳು ಮಾಡುತ್ತದೆ. ಮತ್ತು ಅದೇ ರೀತಿ ನಮ್ಮ ಉಪಪ್ರಜ್ಞೆ ಮನಸ್ಸು ಯಾವಾಗಲೂ ಹೆದರುತ್ತಲೇ ಇರುತ್ತದೆ. ಇದು ದೇಹದಲ್ಲಿ ನಕಾರಾತ್ಮಕ ರಾಸಾಯನಿಕಗಳನ್ನು ಉತ್ಪಾದಿಸುತ್ತದೆ. ಇದು ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಸ್ನೇಹಿತರೆ, ಈ ನಿಯಮದ ಪರಿಣಾಮವೇನು ಎಂದು ತಿಳಿದುಕೊಳ್ಳೋಣ. ನಿಮ್ಮ ಬಗ್ಗೆ ನಕಾರಾತ್ಮಕ ಕಥೆಗಳನ್ನು ರಚಿಸುವುದನ್ನು ನಿಲ್ಲಿಸುವುದು ಪರಿಹಾರವಾಗಿದೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸವನ್ನು ಪ್ರಾರಂಭಿಸಿ. ಇದಲ್ಲದೆ ಮನಸ್ಸನ್ನು ಶಾಂತಗೊಳಿಸಲು ಅದು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಮನಸ್ಸಿನಿಂದ ಎಲ್ಲ ಕೊಳಕುಗಳನ್ನು ತೆಗೆದುಹಾಕಲು ಹೇಗೆ ಮಾಡುವುದು? ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನಕಾರಾತ್ಮಕ ಆಲೋಚನೆಗಳು ಇರಲಿ, ಅದು ಕೋಪ, ನೋವು, ಕಿರಿಕಿರಿ, ಹಿಂದಿನ ಕೆಟ್ಟ ಘಟನೆಗಳು, ಆ ಆಲೋಚನೆಗಳನ್ನು ಕಾಗದದ ತುಂಡು ಮೇಲೆ ಬರೆಯಿರಿ. ಬರೆದ ನಂತರ ಅದನ್ನು ನೀವೇ ಓದಬೇಡಿ. ಈ ಕಾಗದವನ್ನು ಬೆಂಕಿಯಲ್ಲಿ ಸುಟ್ಟು ಹಾಕಿ. ಅಂತಹ ಕಾಗದದ ಮೇಲೆ ನಮ್ಮ ನಕಾರಾತ್ಮಕ ಆಲೋಚನೆಗಳು ಕಾಣಿಸಿಕೊಂಡಿವೆ ಎಂಬ ಒಂದೇ ಒಂದು ಸಂದೇಶವು ನಮ್ಮ ಮನಸ್ಸು ತಲುಪುತ್ತದೆ ಮತ್ತು ಅವು ಸುಟ್ಟು ಹೋದಾಗ ಅದು ನಿಮಗೆ ನಂಬಲಾಗದ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ಮತ್ತು ಯಾವುದೇ ರೋಗವು ಸುಂದರವಾದ ಮತ್ತು ಶಾಂತಿಯುತ ದೇಹದಲ್ಲಿ ಬದುಕಲು ಸಾಧ್ಯವಿಲ್ಲ. ಎರಡನೆಯ ನಿಯಮ, ಜನರನ್ನು ಕ್ಷಮಿಸಲು ಕಲಿಯುವುದು. ನೀವು ಗುಣಪಡಿಸಲು ಬಯಸಿದರೆ ನೀವು ಯಾರನ್ನು ಕ್ಷಮಿಸಲು ಬಯಸುತ್ತೀರಿ ಎಂಬುದನ್ನು ನೀವು ಮೊದಲು ಲೆಕ್ಕಾಚಾರ ಹಾಕಬೇಕು. ನಾವು ಇತರರನ್ನು ಮನಸ್ಸಿನಿಂದ ಮುಕ್ತಗೊಳಿಸಿದ ಹೊರತು ನಮ್ಮನ್ನು ನಾವು ಮುಕ್ತಗೊಳಿಸಲು ಸಾಧ್ಯವಿಲ್ಲ. ಇತರರನ್ನು ಮುಕ್ತಗೊಳಿಸುವ ಮೂಲಕ ನಾವು ನಮ್ಮನ್ನು ಹೊರತುಪಡಿಸಿ ಯಾರನ್ನು ಹೊಂದಿಸುವುದಿಲ್ಲ. ನಿಮ್ಮ ಮನಸ್ಸನ್ನು ಮುಕ್ತಗೊಳಿಸಿ ಮತ್ತು ಅದನ್ನು ಶಾಂತಗೊಳಿಸಿ. ಆದ್ದರಿಂದ ಕ್ಷಮಿಸಿ ಮತ್ತು ಮುಂದುವರಿಯಿರಿ. ಮೂರನೆಯ ನಿಯಮ, ಈ ಹೊರೆಯನ್ನು ನೀವು ಎಷ್ಟು ಹೊತ್ತುಕೊಳ್ಳುತ್ತೀರಿ? ಮನೆ ಇದ್ದು ಮನೆಯಲ್ಲಿ ಯಾರು ಕಸವನ್ನು ಹೊರಗೆ ಎಸೆಯಬಾರದು ಎಂಬ ನಿಯಮವಿತ್ತು. ಕ್ರಮೇಣ ಮನೆಯಲ್ಲಿ ಸಾಕಷ್ಟು ಕಸ ಶೇಖರಣೆಗೊಂಡು ಮನೆಯಿಂದ ಕಸದ ವಾಸನೆ ಬರತೊಡಗಿತು. ಅಲ್ಲಿ ಕೀಟಗಳು ಸಂತಾನೋತ್ಪತ್ತಿ ಮಾಡಲು ಪ್ರಾರಂಭಿಸಿದವು ಮತ್ತು ಕ್ರಮೇಣ ಜನರು ಅನಾರೋಗ್ಯಕ್ಕೆ ಒಳಗಾಗಲು ಪ್ರಾರಂಭಿಸಿದರು. ಇದು ಕೇವಲ ಅವರ ಮನೆಯ ಕಥೆಯಲ್ಲ, ನಮ್ಮ ಮನಸ್ಸು ಮತ್ತು ದೇಹದ ಕಥೆಯೂ ಹೌದು. ಇದು ಎಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ತನ್ನೊಳಗೆ ಇಟ್ಟುಕೊಳ್ಳುವುದು ಮನಸ್ಸಿನ ಅಭ್ಯಾಸವಾಗಿದೆ. ಯಾರು ನಮಗೆ ದ್ರೋಹ ಮಾಡಿದರು, ಯಾರು ನಮ್ಮೊಂದಿಗೆ ಹೋರಾಡಿದರು, ಯಾರು ನಮ್ಮನ್ನು ಗುರಿಯಾಗಿಸಿಕೊಂಡರು, ಇದು ಒಂದು ರೀತಿಯ ನಕಾರಾತ್ಮಕ ಘಟನೆಯಾಗಿದ್ದು ಅದು ನಮ್ಮ ಮನಸ್ಸಿನಲ್ಲಿ ಸುತ್ತುತ್ತಲೇ ಇರುತ್ತದೆ. ಹೀಗಾಗಿ ನಮ್ಮ ಜೀವನದಲ್ಲಿ ಬರುವ ಒಳ್ಳೆಯ ಅವಕಾಶಗಳತ್ತ ಗಮನ ಹರಿಸುವುದಿಲ್ಲ. ಈ ನಕಾರಾತ್ಮಕ ತಂತಿಯಿಂದಾಗಿ ನಾವು ಯಾವಾಗಲೂ ಒತ್ತಡದಲ್ಲಿ ಉಸಿರುಗಟ್ಟಿಸುತ್ತೇವೆ ಮತ್ತು 90-95% ಜನರು ಅಂತಹ ಪರಿಸ್ಥಿತಿಯಲ್ಲಿ ವಾಸಿಸುತ್ತಾರೆ. ನಂತರ ಎರಡನೆಯ ದಿನದಿಂದ ವಾಸನೆ ಬರುವುದರಿಂದ ಹಳೆಯ ಕಸವನ್ನು ಒಂದು ದಿನವೂ ಮನೆಯಲ್ಲಿ ಇಡುವುದಿಲ್ಲ. ಆದರೆ ಜನರು ಬಹಳ ಹಳೆಯ ವಿಷಯಗಳಿಗಾಗಿ ತಮ್ಮ ಮನಸ್ಸಿನಲ್ಲಿ ಕೋಪ ಮತ್ತು ಅಸೂಯೆಯನ್ನು ಇಟ್ಟುಕೊಳ್ಳುತ್ತಾರೆ. ಆಗ ನಮ್ಮ ಕಾಯಿಲೆ ವಾಸಿಯಾಗುತ್ತಿಲ್ಲ ಎನ್ನುತ್ತಾರೆ. ನಾವು ಜನರನ್ನು ಕ್ಷಮಿಸಿದ ಹೊರತು ಆ ವಿಷಯಗಳನ್ನು ನಮ್ಮ ಮನಸ್ಸಿನಿಂದ ತೆಗೆದುಹಾಕುವುದಿಲ್ಲ. ಆದರೆ ಇದು ಕೇವಲ ಕಲ್ಪನೆ ಎಂದು ನೀವು ಭಾವಿಸುತ್ತೀರಿ. ಆದರೆ ಇದು ಕೊಳೆತ ಕಸದ ತುಂಡು. ಇದು ಇನ್ನೂ ಮನಸ್ಸಿನಿಂದ ಹೊರಬರದ
ಮತ್ತು ಒಳಗೆ ಪರಿಮಳವನ್ನು ಸೃಷ್ಟಿಸುತ್ತದೆ. ನಾವು ನಕಾರಾತ್ಮಕ ಚಿಂತನೆಯೊಂದಿಗೆ ನಮ್ಮ ಜೀವನವನ್ನು ನಡೆಸಿದಾಗ ನಾವು ರಾಸಾಯನಿಕಗಳನ್ನು ತೊಡೆದುಹಾಕಲು ಪ್ರಾರಂಭಿಸುತ್ತೇವೆ, ಏಕೆಂದರೆ ಅವು ನಮ್ಮನ್ನು ಅನಾರೋಗ್ಯವಾಗಿಡುತ್ತವೆ. ನಮ್ಮನ್ನು ಯೌವನದಲ್ಲಿರಿಸಿ ಮತ್ತು ನಮಗೆ ಅನಾರೋಗ್ಯವನ್ನುಂಟು ಮಾಡುವ ರಾಸಾಯನಿಕಗಳನ್ನು ಸಕ್ರಿಯಗೊಳಿಸಿ ಇದು ನಮ್ಮ ಪಿತೃಪ್ರಧಾನ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಮ್ಮನ್ನು ಚಿಂತೆಗೀಡು ಮಾಡುತ್ತದೆ. ಮತ್ತು ಈ ರೀತಿಯಾಗಿ ನಾವು ನಮ್ಮೊಳಗೆ ರೋಗಗಳನ್ನು ಸೃಷ್ಟಿಸಲು ಪ್ರಾರಂಭಿಸುತ್ತೇವೆ. ಇದರ ಪರಿಣಾಮವು ಜನರನ್ನು ಕ್ಷಮಿಸುವುದು. ನಿಮಗೆ ಯಾರು ತಪ್ಪು ಮಾಡಿದರೂ ನಿಮ್ಮ ಹೃದಯದಿಂದ ಕ್ಷಮಿಸಿ ಮತ್ತು ಆ ಕ್ಷಣದಿಂದ ನೀವು ಉತ್ತಮವಾಗಲು ಪ್ರಾರಂಭಿಸಿ. ಇದು ಈ ನಿಯಮದ ಪರಿಹಾರವಾಗಿದೆ. 4ನೆಯ ನಿಯಮ, ವರ್ತಮಾನದಲ್ಲಿ ಬದುಕಲು ಪ್ರಾರಂಭಿಸುವುದು. ನೀವು ನಿಮ್ಮನ್ನು ಗುಣಪಡಿಸಲು ಬಯಸಿದರೆ ವರ್ತಮಾನದಲ್ಲಿ ಬದುಕಲು ಕಲಿಯಿರಿ, ಏಕೆಂದರೆ ಭವಿಷ್ಯದಲ್ಲಿ ಜೀವನವು ಕೇವಲ ಆತಂಕ ಮತ್ತು ಒತ್ತಡವನ್ನು ತರುತ್ತದೆ. ನಾವು ಹಿಂದೆ ಜೀವಿಸುವಾಗ ನಾವು ವಿಷಾದದಿಂದ ತುಂಬಿದ್ದೇವೆ. ಜೀವನದ ಸೌಂದರ್ಯವು ಪ್ರಸ್ತುತ ಕ್ಷಣವನ್ನು ಬದುಕುವುದರಲ್ಲಿ ಅಡಗಿದೆ. ಹಿಂದೆ ಕೆಟ್ಟ ವಿಷಯಗಳ ಮೇಲೆ ವಾಸಿಸುವ ಜನರೆಲ್ಲರೂ ವರ್ತಮಾನದಲ್ಲಿಲ್ಲ. 5 ವರ್ಷಗಳು 10 ವರ್ಷಗಳ ಹಿಂದೆ ವಾಸಿಸುತ್ತಿದ್ದಾರೆ. ಅದು ಇನ್ನೂ ವರ್ಷ ಹಳೆಯದು. ಹೋದದ್ದು ಮನಸ್ಸಿನಲ್ಲಿ ಗಂಟು, ಆ ಗಂಟು ಇನ್ನು ಮನಸ್ಸಿನಲ್ಲಿ ಸುತ್ತಿಕೊಂಡಿದೆ. ಯಾರಿಗಾದರೂ ಕಾಯಿಲೆ ಬಂದರೆ ವರ್ತಮಾನದಲ್ಲಿ ತನ್ನಷ್ಟಕ್ಕೆ ತಾನು ಮಾತನಾಡಿಕೊಂಡು ನಾನು ಆರೋಗ್ಯವಾಗಿದ್ದೇನೆ ಎಂದು ಅರಿತುಕೊಳ್ಳಬೇಕು. ನನಗೆ ಸಂತೋಷವಾಗಿದೆ, ಏಕೆಂದರೆ ನೀವು ಅದರ ಬಗ್ಗೆ ಯೋಚಿಸಿದಾಗ ನಾನು ಈ ಕ್ಷಣದಲ್ಲಿ ಆರೋಗ್ಯವಾಗಿದ್ದೇನೆ. ನಾನು ಮೊದಲೇ ಅನಾರೋಗ್ಯದಿಂದ ಬಳಲುತ್ತಿದ್ದೆ. ನಿಮ್ಮ ಮೆದುಳು ರಾಸಾಯನಿಕಗಳನ್ನು ಉತ್ಪಾದಿಸಲು ಪ್ರಾರಂಭಿಸುತ್ತದೆ. ಅದು ನಿಮ್ಮ ಚೇತರಿಕೆಯ ವೇಗವನ್ನು ಹೆಚ್ಚಿಸುತ್ತದೆ. ಆದರೆ ವರ್ತಮಾನಕ್ಕೆ ಬರುವುದು ಹೇಗೆ? ಈಗಿನ ಉಸಿರಿನಲ್ಲಿ ಒಡನಾಡಿಯಾಗಿ ಬರಬೇಕಾಗಿದೆ. ದೇಹಕ್ಕೆ ಅರಿವು ಮೂಡಿಸುವ ಮೂಲಕ ಸುತ್ತಲೂ ಏನು ನಡೆಯುತ್ತಿದೆ ಮತ್ತು ಏನಾಗುತ್ತಿದೆ ಎಂಬುದರ ಬಗ್ಗೆ ಗಮನ ಹರಿಸುವುದು. ನಮ್ಮ ಸುತ್ತಮುತ್ತಲಿನ ಜಾಗವನ್ನು ನಾವು ಅರಿತುಕೊಂಡಾಗ ನಮ್ಮ ದೇಹವು ಕಡಿಮೆ ಒತ್ತಡವನ್ನು ಹೊಂದಿರುತ್ತದೆ ಮತ್ತು ನಮ್ಮ ಆಲೋಚನೆ ಮತ್ತು ತಿಳುವಳಿಕೆಯ ಶಕ್ತಿಯು ಹೆಚ್ಚಾಗುತ್ತದೆ. ಹೀಗೆ ಮಾಡುವುದರಿಂದ ನಾವು ನಮ್ಮ ಬಗ್ಗೆ ವಿಷಯಗಳನ್ನು ಕಲಿಯುತ್ತೇವೆ. ಕ್ರಮೇಣ ನಾವು ನಮ್ಮಲ್ಲಿ ಒತ್ತಡಕ್ಕೆ ಕಾರಣವೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೇವೆ ಮತ್ತು ನಮ್ಮ ಮನಸ್ಸು ಇದನ್ನು ಅರ್ಥ ಮಾಡಿಕೊಂಡಾಗ ಅದು ನಮ್ಮಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. ನಾವು ನಕಾರಾತ್ಮಕವಾಗಿ ಯೋಚಿಸುವುದನ್ನು ನಿಲ್ಲಿಸುತ್ತೇವೆ ಮತ್ತು ಪ್ರತಿ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ಪ್ರಾರಂಭಿಸುತ್ತೇವೆ, ಏಕೆಂದರೆ ನಮ್ಮ ಮೆದುಳಿಗೆ ಕಲ್ಪನೆಗಳು ವಾಸ್ತವಕ್ಕೂ ಇರುವ ವ್ಯತ್ಯಾಸ ಅರ್ಥವಾಗುವುದಿಲ್ಲ. ಆದ್ದರಿಂದ ನೀವು ಆರೋಗ್ಯವಂತ ವ್ಯಕ್ತಿಯನ್ನು ಕಲ್ಪಿಸಿಕೊಂಡರೆ ನಿಮ್ಮ ಮನಸ್ಸು ನಿಮ್ಮನ್ನು ಗುಣಪಡಿಸಲು ಪ್ರಾರಂಭಿಸುತ್ತದೆ. ಇದು ಈ ನಿಯಮದ ಪರಿಹಾರವಾಗಿದೆ. ನಿಯಮ 5, ನಿಮ್ಮನ್ನು ಪ್ರೀತಿಸಲು ಕಲಿಯಿರಿ. ವರ್ಷಗಳು ಕಳೆದವು, ಆದರೆ ಜನರು ಎಂದಿಗೂ ತಮ್ಮ ಬಗ್ಗೆ ಮಾತನಾಡುವುದಿಲ್ಲ. ಅವರಿಗೆ ಇಷ್ಟವಾದ ಆಹಾರ ಯಾವುದು ಎಂಬುದು ಕೂಡ ಗೊತ್ತಿಲ್ಲ. ಅವರು ತಮ್ಮೊಂದಿಗೆ ಸಮಯ ಕಳೆಯುವುದನ್ನು ಮರೆತು ಬಿಡುತ್ತಾರೆ. ನೀವು ಚೆನ್ನಾಗಿರಲು ಬಯಸಿದರೆ ನೀವು ನಿಮ್ಮನ್ನು ಪ್ರೀತಿಸಬೇಕು. ನಿಮ್ಮ ಮೌಲ್ಯವನ್ನು ನೀವು ತಿಳಿದಿರಬೇಕು. ಜವಾಬ್ದಾರಿಯ ಭರಾಟೆಯಲ್ಲಿ ಅನೇಕ ಮಹಿಳೆಯರು ಮತ್ತು ಪುರುಷರು ತಮ್ಮನ್ನು ಕಳೆದುಕೊಳ್ಳುತ್ತಾರೆ. ನೀವು ನಿಮ್ಮನ್ನು ಕಂಡುಕೊಂಡ ದಿನ ಎಲ್ಲ ತಪ್ಪು ವಿಷಯಗಳು ನಿಮ್ಮ ಮನಸ್ಸು ಮತ್ತು ದೇಹವನ್ನು ತೊರೆಯಲು ಪ್ರಾರಂಭಿಸುತ್ತವೆ. ನೀವು ನಿಮ್ಮನ್ನು ಕೊಂಡುಕೊಂಡ ದಿನ ನೀವು ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ ಮತ್ತು ಒಬ್ಬ ವ್ಯಕ್ತಿಯಾಗಿ ನಿಮ್ಮನ್ನು ಮೌಲ್ಯೀಕರಿಸಲು ಸಾಧ್ಯವಾಗುತ್ತದೆ ಎಂದರೆ ನೀವು ನಿಮ್ಮನ್ನು ಪ್ರೀತಿಸುತ್ತೀರಿ ಎಂದರ್ಥ. ನಿಯಮ 6, ನಿಮ್ಮ ಜೀವನದ ಉದ್ದೇಶವನ್ನು ಕಂಡುಕೊಳ್ಳಿ. ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಏಕೆಂದರೆ ಅವರು ತಮ್ಮ ಜೀವನವು ಅರ್ಥಹೀನವೆಂದು ಭಾವಿಸುತ್ತಾರೆ. ಅವರ ಜೀವನದಲ್ಲಿ ಯಾವುದೇ ಉದ್ದೇಶವಿಲ್ಲ ಮತ್ತು ಅವರು ತಮ್ಮ ಸಮಯಕ್ಕಿಂತ ಮುಂಚೆಯೇ ವಯಸ್ಸಾದ ಭಾವನೆಯನ್ನು ಪ್ರಾರಂಭಿಸುತ್ತಾರೆ. ದೀರ್ಘ ಆರೋಗ್ಯಕ್ಕಾಗಿ ಜೀವನದಲ್ಲಿ ಯಾವುದೇ ಗುರಿ ಅಗತ್ಯ.
ಇದರರ್ಥ ನೀವು ಪ್ರತಿದಿನ ಹಾಸಿಗೆಯಿಂದ ಹೊರಬರಲು ಒಂದು ಕಾರಣವನ್ನು ಹೊಂದಿರಬೇಕು. ನಮ್ಮ ಜೀವನಕ್ಕೆ ಅರ್ಥವಿದೆ ಮತ್ತು ನಾವು ಒಂದು ಉದ್ದೇಶದೊಂದಿಗೆ ಸಂಪರ್ಕ ಹೊಂದಿದ್ದೇವೆ ಎಂದು ನಾವು ಭಾವಿಸಿದಾಗ ನಾವು ಸಂತೋಷ, ಹೆಚ್ಚು ಶಕ್ತಿಯುತ ಮತ್ತು ಉಲ್ಲಾಸವನ್ನು ಅನುಭವಿಸಲು ಪ್ರಾರಂಭಿಸುತ್ತೇವೆ. ಮತ್ತು ನಾವು ಒಳಗಿನಿಂದ ನಗಲು ಪ್ರಾರಂಭಿಸಿದಾಗ ನಮ್ಮ ದೇಹವು ನಮ್ಮ ರೋಗವನ್ನು ಒಳಗಿನಿಂದ ತಿನ್ನಲು ಪ್ರಾರಂಭಿಸುತ್ತದೆ. ನಿಯಮ 7. ಆಳವಾದ ಉಸಿರನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಬೆನ್ನನ್ನು ನೇರವಾಗಿ ಕುಳಿತುಕೊಳ್ಳಿ ಮತ್ತು ಪ್ರತಿದಿನ ಕೆಲವು ನಿಮಿಷಗಳ ಕಾಲ ದೀರ್ಘ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಾವು ಆಳವಾದ ಮತ್ತು ದೀರ್ಘವಾದ ಉಸಿರನ್ನು ತೆಗೆದುಕೊಂಡಾಗ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಬಲಗೊಳ್ಳುತ್ತದೆ ಮತ್ತು ಇದು ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ. ಇದರಿಂದಾಗಿ ದೇಹದ ರೋಗಗಳು ವೇಗವಾಗಿ ಗುಣವಾಗಲು ಪ್ರಾರಂಭಿಸುತ್ತವೆ. ಆಳವಾದ ಉಸಿರಾಟದಿಂದ ನಮ್ಮ ಮನಸ್ಸು ದಿನವಿಡೀ ಸಂತೋಷದಿಂದ ಇರುತ್ತದೆ ಮತ್ತು ನಾವು ಸಂತೋಷವಾಗಿರುತ್ತೇವೆ. ನಿಯಮ 8. ದೇಹವನ್ನು ಒಳಗಿನಿಂದ ಶುದ್ಧೀಕರಿಸಿ. ಆಹಾರವು ಸಂಪೂರ್ಣವಾಗಿ ಜೀರ್ಣವಾಗಲು ಸುಮಾರು 6 ರಿಂದ 18 ಗಂಟೆಗಳು ತೆಗೆದುಕೊಳ್ಳುತ್ತದೆ ಮತ್ತು ಕೆಲವೊಮ್ಮೆ ಮಾಂಸಾಹಾರವನ್ನು ಜೀರ್ಣಿಸಿಕೊಳ್ಳಲು 24 ಗಂಟೆಗಳು ಬೇಕಾಗುತ್ತದೆ. ಆದರೆ ಜನರು ಪ್ರತಿ ಕೆಲವು ಗಂಟೆಗಳಿಗೊಮ್ಮೆ ತಿನ್ನುತ್ತಾರೆ. ಇದರಿಂದ ಹಳೆಯ ಆಹಾರ ಸರಿಯಾಗಿ ಜೀರ್ಣವಾಗದೆ ಹೊಸ ಆಹಾರ ಬರುತ್ತದೆ. ಆಹಾರದ ನಂತರ ಜೀರ್ಣಕ್ರಿಯೆಯಿಂದಾಗಿ ಅದು ನಮ್ಮ ಕರುಳಿನ ಗೋಡೆಗೆ ಅಂಟಿಕೊಂಡಿರುತ್ತದೆ. ಈ ಕೊಳೆತ ಆಹಾರವು ನಮ್ಮ ರಕ್ತದ ಮೂಲಕ ದೇಹದಾದ್ಯಂತ ಹರಡುತ್ತದೆ ಮತ್ತು ವಿವಿಧ ರೀತಿಯ ರೋಗಗಳನ್ನು ಉಂಟುಮಾಡುತ್ತದೆ. ಇದನ್ನು ತಪ್ಪಿಸಲು ಒಬ್ಬ ವ್ಯಕ್ತಿಯು ದಿನಕ್ಕೆ 16 ಗಂಟೆಗಳ ಕಾಲ ಅಥವಾ ವಾರದಲ್ಲಿ 24 ಗಂಟೆಗಳ ಕಾಲ ಉಪವಾಸ ಮಾಡಬೇಕು. ಇದರಿಂದ ನಮ್ಮ ಪ್ರಾಣಶಕ್ತಿಯು ಆಹಾರವನ್ನು ಜೀರ್ಣಗೊಳಿಸುವ ಕೆಲಸದಿಂದ ಮುಕ್ತಿ ಹೊಂದಬಹುದು ಮತ್ತು ನಮ್ಮ ದೇಹವನ್ನು ಶುದ್ಧೀಕರಿಸಬಹುದು. ದೇಹವು ಒಳಗಿನಿಂದ ಶುದ್ಧವಾಗಿರುವವನು ಯಾವುದೇ ಕಾಯಿಲೆಯಿಂದ ಬಳಲುವುದಿಲ್ಲ. ಆದ್ದರಿಂದ ದೇಹದ ಪ್ರಾಣಶಕ್ತಿಯಲ್ಲಿ ಅಚಲವಾದ ನಂಬಿಕೆಯನ್ನು ಹೊಂದಿರಿ ಮತ್ತು ಆಶಾವಾದಿಯಾಗಿರಿ. ಸಂತೋಷವಾಗಿರಿ, ಧನಾತ್ಮಕ ಯೋಚಿಸಿ ಮತ್ತು ವಿಶ್ವಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ. ಯಾವುದೇ ರೋಗವನ್ನು ಗುಣಪಡಿಸಲು ಇದು ಖಚಿತವಾದ ಪರಿಹಾರವಾಗಿದೆ. ಇದಾದ ನಂತರ ಋಷಿಗಳು ಮೌನವಾದರು ಮತ್ತು ಆ ವ್ಯಕ್ತಿ ಅವರಿಗೆ ಧನ್ಯವಾದ ಹೇಳಿ ಹೊರಟು ಹೋದನು. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಥೆಯು ಇಷ್ಟವಾದರೆ ಕಮೆಂಟ್ಸ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.